ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅಂತ. ಹೈಕಮಾಂಡ್ ಭೇಟಿ ಬಗ್ಗೆ ಸಿಎಂ ಬಣ ಈಗ ಹೈ ಅಲರ್ಟ್ ಆಗಿದೆ. ಹೈಕಮಾಂಡ್ ಸಂದೇಶದ ಬಗ್ಗೆಯೂ ಕೂಡ ಕುತೂಹಲ ಹೆಚ್ಚಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಲ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ, ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆ ಇದು. ಕಳೆದ ಬಾರಿ ವಿದೇಶ ಪ್ರವಾಸದಲ್ಲಿ ಡಿಸಿಎಂ ಇದ್ದಾಗ ರಾಜ್ಯ ಕಾಂಗ್ರೆಸ್ನಲ್ಲಿ ಇಲ್ಲೂ ಸಹ ಸಾಕಷ್ಟು ಬೆಳವಣಿಗೆಗಳಾಗಿತ್ತು. ನೇರವಾಗಿ ದೆಹಲಿಗೆ ಬಂದು ಹೈಕಮಾಂಡ್ ಮುಖಾಂತರ ಒಂದಷ್ಟು ಬೆಳವಣಿಗೆಗಳಿಗೆ ಬ್ರೇಕ್ ಹಾಕ್ಸಿದ್ರು. ಬಟ್ ಈಗಲೂ ವಿದೇಶದಿಂದ ವಾಪಸ್ ಬರ್ತಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದು ಏನಾಗ್ಬೋದು ಅನ್ನೋ ಕುತೂಹಲ ಇದೆ. ಹಾಗಾದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗೆ ಏನಾದ್ರೂ ಬ್ರೇಕ್ ಹಾಕುವಂತಹ ಸಾಧ್ಯತೆ ಇದೆಯಾ? ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಹಿಂದಿನ ಕಾರಣ ಏನು? ಖಂಡಿತವಾಗ್ಲೂ ಕೂಡ ಕೆಪಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದಾಗೆಲ್ಲ ಕೂಡ ದೊಡ್ಡ ಮಟ್ಟದ ರಾಜಕೀಯ ಸಂಚಲನಗಳು ಕರ್ನಾಟಕದಲ್ಲಿ ಆಗತ್ತೆ. ಬಹಳ ಮುಖ್ಯವಾಗಿ ಕಳೆದ ಬಾರಿ ವಿದೇಶದಿಂದ ನೇರವಾಗಿ ಬಂದು ದೆಹಲಿಗೆ ಹೋದ ಸಂದರ್ಭದಲ್ಲಿ ಮುಖ್ಯವಾಗಿ ಹೈಕಮಾಂಡ್ ನಾಯಕರ ಜೊತೆ ಅವರು ನೀಡಿರತಕ್ಕಂತ ದೂರಿನ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ನಡೀಬೇಕಾಗಿದ್ದಂತ ದಲಿತ ಸಚಿವರು ಮತ್ತು ಶಾಸಕರ ಸಭೆಗೆ ಬ್ರೇಕ್ ಬಿದ್ದಿತ್ತು. ಇದು ರಾಜ್ಯ ರಾಜಕಾರಣದ ದೊಡ್ಡ ಮಟ್ಟದ ಸಂಚಲನ ಕೂಡ ಕಾರಣವಾಗಿತ್ತು. ಪಕ್ಷದ ಒಳಗಡೆ ಎರಡು ಸ್ಪಷ್ಟವಾಗಿರ್ತಕ್ಕಂಥ ಗ್ರೂಪ್ಗಳನ್ನು ಕೂಡ ಸೃಷ್ಟಿ ಮಾಡಿತ್ತು. ಎರಡು ಗ್ರೂಪ್ಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡಬಹುದಾದಂತ ಅಷ್ಟರ ಮಟ್ಟಿಗೆ ಒಂದು ಸ್ಪಷ್ಟವಾದ ಅಜೆಂಡಾ ಇಟ್ಕೊಂಡು ಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ಕೂಡ ಚರ್ಚೆ ಆಗಿತ್ತು. ಹಾಗಾಗಿ ಈಗ ದುಬೈಗೆ ಹೋಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು 24ರಂದು ನೇರವಾಗಿ ಬಂದು ತಕ್ಷಣ ದೆಹಲಿಗೆ ಹೋಗ್ತಾರೆ. ಅವರು ದುಬೈನ ನೇರವಾಗಿ ದೆಹಲಿಗೆ ಬಂದು ಇಳಿತಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಕೊಂಡಿರ್ತಕ್ಕಂಥ ಸಚಿವರು ಮತ್ತು ನಾಯಕರುಗಳು ಅಲರ್ಟ್ ಆಗಿದ್ದಾರೆ. ಮತ್ತೆ ಈ ಬಾರಿ ಡಿಕೆ ಶಿವಕುಮಾರ್ ಒಂದು ಯಾವ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರೆ ಅನ್ನುವಂತ ಸಹಜವಾದಂತ ಕುತೂಹಲ ಇದ್ದೇ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶಕ್ಕೆ ಹೋಗಿ ವಾಪಸ್ ಬಂದ ನಂತರ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಅಜೆಂಡಾ ಇಟ್ಕೊಂಡು ಕೆಲಸವನ್ನ ಮಾಡ್ತಾರೆ. ದೆಹಲಿ ನಾಯಕರನ್ನು ಭೇಟಿ ಮಾಡ್ತಾರೆ. ಈಗ ಕಳೆದ 2 ದಿನಗಳ ಹಿಂದೆ ಮಾಜಿ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಕೂಡ ದೆಹಲಿಗೆ ಹೋಗಿ ಬಂದಿದ್ದಾರೆ. ಹಾಗಾಗಿ ಈಗ ದೆಹಲಿಗೆ ಡಿಕೆ ಶಿವಕುಮಾರ್ ಹೋಗ್ತಕ್ಕಂಥದ್ದು ಕೇಂದ್ರ ಸಚಿವರ ಭೇಟಿ ಅನ್ನುವಂತ ಒಂದು ಅಜೆಂಡಾ, ಒಂದು ಟಿಪಿ ಇದ್ರೂ ಕೂಡ ಜೊತೆಗೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ತಕ್ಕಂಥ ನಿರ್ಧಾರವನ್ನು ಕೂಡ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಅವರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ಆ ಭೇಟಿಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಡೆಯಬಹುದಾದಂತ ಶೋಷಿತರ ಸಮಾವೇಶಕ್ಕೆ ಬ್ರೇಕ್ ಆಗ್ತಕ್ಕಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಸ್ಪಷ್ಟವಾಗಿರ್ತಕ್ಕಂಥ ಒಂದು ನಿರ್ದೇಶನವನ್ನು ಹೈಕಮಾಂಡ್ ಕೊಡಿಸ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ಇದೆ. ಆ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರುಗಳು ಅಲರ್ಟ್ ಆಗಿದ್ದಾರೆ. ಯಾವ ಒಂದು ಸಂದೇಶ ಬರಬಹುದು, ನಾವು ನಡೆಸಬೇಕು ಅನ್ನುವಂತ ಏನು ಶೋಷಿತ ಸಮಾವೇಶ ಅದಕ್ಕೆ ಬ್ರೇಕ್ ಬೀಳುವಂತ ರೀತಿಯಲ್ಲಿ ಏನಾದ್ರೂ ಡೆವಲಪ್ಮೆಂಟ್ ಆಗ್ತಾ ಇದೆಯಾ? ಯಾವ ನಾಯಕರನ್ನು ಭೇಟಿ ಮಾಡ್ತಾರೆ, ಯಾವ ನಾಯಕರಿಗೆ ಭೇಟಿ ಮಾಡಿ ಯಾವ ದೂರನ್ನು ಕೊಡ್ತಾರೆ, ಯಾವ ನಾಯಕರ ಬಗ್ಗೆ ಅವರು ಸಹಜವಾಗಿ ಅವರು ಕೊಡ್ತಕ್ಕ ದೂರಿನ ಪರಿಣಾಮಗಳು ಏನಾಗಬಹುದು, ರಾಜಣ್ಣವರ ಹೇಳಿಕೆ ಸಂಬಂಧಪಟ್ಟಾಗ ಹೈಕಮಾಂಡ್ ದೂರು ನೀಡ್ತಾರಾ, ಇವೆಲ್ಲದ್ರ ಬಗ್ಗೆನೂ ಕೂಡ ಗಂಭೀರವಾಗಿರುವಂತ ಚರ್ಚೆಗಳು ನಡೀತಾ ಇದೆ. ಅಂತಿಮವಾಗಿ ಡಿಕೆ ಶಿವಕುಮಾರ್ ದೆಹಲಿಗೆ ಬಂದು ಇಳಿದ ನಂತರದಲ್ಲಿ ಯಾವ ಕೇಂದ್ರ ನಾಯಕರನ್ನು ಭೇಟಿ ಮಾಡ್ತಾ ಇರೋದು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಶೋಷಿತ ಬ್ರೇಕ್ ಬೀಳತ್ತಾ, ರಾಜಣ್ಣ ಮೇಲೆ ಕ್ರಮ ಆಗತ್ತಾ, ಇವೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.